ಮಗ್ದಲ್ಲಿ ಬ್ಯೂಟಿ ಇರ್ಬೇಕಂದ್ರೆ ಹೆಲ್ಮೆಟ್ ಕೂಡ ಕಾಪಾಡ್ಕೊಬೇಕಂತೆ. ಅಷ್ಟು ಏನಾಯ್ತು ಗೊತ್ತಾ, ನಾನು ಅರ್ಜಬ್ರು ಸರ್ಜಾಪುರ್ ಕಡೆ ಹೋಗ್ಬೇಕಾದಾಗ ಆಕ್ಸಿಡೆಂಟ್ ಕೂಡ ಆಗಿತ್ತು. ಈ ವ್ಯಕ್ತಿಗ ನಮ್ ಕೈಯಲ್ಲಿ ಇದ್ದಿದ್ದು ಕಾರಲ್ಲಿ ನೀರು ಕೂಡ ಕೊಟ್ಟು ಅದೇ ತರ ಆಂಬುಲೆನ್ಸ್ ಫೋನ್ ಮಾಡಿ ಅವ್ರನ್ನು ಕೂಡ ಕಳ್ಸಿಕೊಟ್ರೆ. ನಮ್ ಕೈಲಾದಷ್ಟು ನಾನು ಅರ್ಜಬ್ರು ಇಬ್ರು ಕೂಡ ಸಪೋರ್ಟ್ ಮಾಡಿದ್ರಿ. ಅಷ್ಟು ಕೇಳ್ಕೊಂಡ ಬಂದಿರೋದಂದ್ರೆ ಆನೆಕಲ್ ಹತ್ರ ಎಸ್ ಮೇಡಲ್ಲಿ ಕೂಡ ಬಂದಿದ್ರಿ. ಸ್ವಿಚ್ ಸಿಟಿ ಅಂತ ಕೂಡ ಮಾಡ್ತಾರಂತ 2600 ಎಕರೆ ನಮ್ಮ ರೈತರ ಭೂಮಿ ಕೂಡ ಅವ್ರಿಗೆ ಬೇಕಂತೆ. ನಾವಿಬ್ರು ರೈತರ ಮಕ್ಕಳಾಗಿ ಇವತ್ತು ನಮ್ಮ ರೈತರಿಗೆ ಸಪೋರ್ಟ್ ಮಾಡಕ್ಕೆ ನಾವು ಬಂದಿದ್ದು ಆನೆಕಲ್ ಹತ್ರ ಇರುವ ಎಸ್ ಮೇಡಳಿಗೆ. ₹1 ಕಾಸು ಕೊಡ್ತೀರಾ ಪ್ರೀತಿ ವಿಶ್ವಾಸದಿಂದ ಬಂದು ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲಲ್ಲಿ ಕೂಡ ಇದ್ದು ನಿಮ್ ಕೆಲ್ಸಕೊಡೋ ಕೆಲಸ ನಾವು ಮಾಡ್ತೀರಿ ಅಣ್ಣ. ನಮ್ ಕೈಲಾಗಿ ನಾವು ಸಪೋರ್ಟ್ ಮಾಡೇ ಮಾಡ್ತೀರಣ್ಣ. ಬೆಂಬಲ ಕೊಟ್ಟಿದ್ದಕ್ಕೆ ಯಾವತ್ತು ನಿಮಗೆ ಕೋಟಿ 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 ನಮನ ಅಣ್ಣ, ಕೋಟಿ ಕೋಟಿ ನಮನ. ಥ್ಯಾಂಕ್ ಯು. ನಮ್ಮ ರೈತರು ಬಿಸಿಲು ಗಾಳಿ ಮಳೆ ಅಂದಿರ ಕಷ್ಟಪಟ್ಟು ಬೆವರು ಸುರಿಸಿ ಈ ಬೆಳೆ ಕೂಡ ಮಾಡಿರ್ತಾರೆ. ಆ ಭೂಮಿನೇ ಬೇಕಂತ KDU ಕೂಡ ನೋಟಿಸ್ ಕೂಡ ಕೊಟ್ಟವ್ರಂತೆ. ಇಲ್ಲಿರೋ ರೈತರು ಒಂದೇ ಮಾತು ಹೇಳ್ತಾ ಇರೋದು, ಪ್ರಾಣ ಬೇಕಾದ್ರೆ ಬಿಡ್ತೀರಿ ಭೂಮಿನ ಬಿಡಲ್ಲ ಅಂತ. ಅದೇ ತರ ನಮ್ಮ ಆರ್ಜಬ್ರು ಒಂದು ಮಾತು ಹೇಳ್ತಾರೆ, ಕೇಳಿಸ್ಕೊಂಬಿಡಿ. ಈ ಪ್ರತಿಭಟನೆಗೆ ತಾತ್ನೂರಿಂದ ಅಜ್ಜಿಯವರ ಗಂಟ ಕೂಡ ಬಂದಿದ್ರು, ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ಗಂಟ ಕೂಡ ಬಂದಿದ್ರು. ಯಾಕಂತಂದ್ರೆ ಅವ್ರ ಜಮೀನ ಅವ್ರನ್ನ ಉಳಿಸ್ಕೊಬೇಕಂತ. ಈ ವಿಡಿಯೋ ಆದಷ್ಟು ಜನ ನಮ್ಮ ರೈತರಿಗೆ ಶೇರ್ ಮಾಡಿ. ಒಬ್ಬಟ್ಟಲ್ಲಿ ರುಚಿ ಇದೆ, ಒಗ್ಗಟ್ಟಲ್ಲಿ ಬಲ ಇದೆ. ರೈತರು ಗೊತ್ತು, ಇಡೀ ದೇಶಕ್ಕೆ ಗೊತ್ತು. ನನ್ಗನ್ಸಿದಿಷ್ಟೇ, ನಮ್ಮ ರೈತರ ಭೂಮಿನ ಬಿಟ್ಟು ನಿಮ್ ಪಾಡಿಗೆ ನೀವಿದ್ರೆ ಬೆಸ್ಟ್. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.